ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ಹಸ್ತಿನಪುರಕ್ಕೆ ಬಂದು ಧೃತರಾಷ್ಟ್ರನ ಸಭೆಯಲ್ಲಿ ನಿಂತು ತಾನು ಪ್ರಾರಂಭದ ಉಪದೇಶವನ್ನು ಮಾಡಿಯಾದ ಮೇಲೆ ಪರಶುರಾಮ ದೇವರು ಉಪದೇಶ ಮಾಡಿದ್ದಾರೆ. ಕಣ್ವರ್ಷಿಗಳು ಅನೇಕ ಮಾತುಗಳನ್ನು ಹೇಳಿದರು. ನಾರದರು ತಮ್ಮ ಅನುಭವವನ್ನು ನಿರ್ಬಂಧ ಮಾಡಬಾರದು ಎನ್ನುವ ವಿಷಯವನ್ನು ಚೆನ್ನಾಗಿ ವಿವರಿಸಿ ತಿಳಿಸಿದ್ದಾರೆ. ಯಯಾತಿಯ ಕಥೆಯನ್ನು ಹೇಳಿದ್ದಾರೆ. ಅಹಂಕಾರ ಪಟ್ಟವನಿಗೆ, ಅಭಿಮಾನದಿಂದ ಇದ್ದವನಿಗೆ, ಸೊಕ್ಕಿನಿಂದ ಮತ್ತೊಬ್ಬರನ್ನು ಹೀಯಾಳಿಸುವ, ಅವಹೇಳಿಸುವ ಮನುಷ್ಯನಿಗೆ ಯಾವ ರೀತಿಯಾಗಿ ಸ್ವರ್ಗದಿಂದಲೂ ಚ್ಯುತಿಯಾಗತ್ತೆ ಅಂತನ್ನುವುದನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ರು. ಇದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮನಿಗೆ ಧೃತರಾಷ್ಟ್ರ ಬೇಡಿಕೊಳ್ತಾನೆ, ಭಿನ್ನವಿಸ್ತಾನೆ. ಭಗವನ್ನೇವಮೇವೈತದ್ಯಥಾ ವದಸಿ ನಾರದ ಇಚ್ಛಾಮಿ ಚಾಹಮಪ್ಯೇವಂ ನ ತ್ವೀಶೋ ಭಗವನ್ನಹಂ. ಬಹಳ ವಿಚಿತ್ರವಾಗಿರುವಂತಹ ಒಂದು ಮಾತು. ಧೃತರಾಷ್ಟ್ರನ ಜೀವನದಲ್ಲಿ ಏನು ಮಾತು ಹೇಳ್ತಾ ಇದ್ದಾನೆ, ಆ ಮಾತು ನಾವು ನಮ್ಮ ಜೀವನದಲ್ಲಿ ತಂದಿದ್ದೇವೆ. ಧೃತರಾಷ್ಟ್ರ ಯಾವ ವಿಧವಾಗಿರುವಂತಹ ನಾನಾ ವಿಧವಾದ ಅವಸ್ಥೆಯನ್ನು ಅನುಭವಿಸುವ ಅನಿವಾರ್ಯತೆ ಬಂತೋ, ಆ ಎಲ್ಲ ಅವಸ್ಥೆಗಳು ಕೂಡ ಅನುಭವಿಸುವ ಅನಿವಾರ್ಯತೆ ನಮಗೂ ಬರುತ್ತೆ. ಆ ಕಾರಣಕ್ಕಾಗಿ ಅದೇನು ಅಂತನ್ನುವುದನ್ನು ನಾವು ತಿಳಿಬೇಕು. ಹೇಳ್ತಾನೆ, ಇಚ್ಛಾಮಿ ಚಾಹಮಪ್ಯೇವಂ ನತ್ವೀಶೋ ಭಗವನ್ನಹಂ. ನಾರದರೆ ತಾವು ಹೇಳಿದಿರಿ, ಅಹಂಕಾರ ಪಡಬಾರದು, ಅಭಿಮಾನದಿಂದ ಇರಬಾರದು, ಇನ್ನೊಬ್ಬರನ್ನು ಹೀಯಾಳಿಸುವುದು ಬಹಳ ತಪ್ಪು, ಪೀಡೆ ಕೊಟ್ಟು ಅವರಿಂದ ನಾವು ಹಣವನ್ನು ಕಿತ್ತುಕೊಂಡು ಭೋಗವನ್ನು ಮಾಡುವುದರಲ್ಲಿ ಅರ್ಥವಿಲ್ಲ, ಅದರಿಂದ ಯಾವ ಹಿತವಾಗುವುದಿಲ್ಲ ಇತ್ಯಾದಿ. ಆದರೆ ಈ ಎಲ್ಲ ಮಾತುಗಳು ನನಗೆ ಒಪ್ಪಿಗೆ ಇದೆ, ಹೀಗೆ ಇರಬೇಕು ಅಂತ ನಾನು ಬಹಳ ಬಯಸ್ತೇನೆ. ಆದರೆ ಏನು ಮಾಡಲಿ? ಇಚ್ಛಾಮಿ ಚಾಹಮಪ್ಯೇವಂ ನ ತ್ವೀಶೋ ಭಗವನ್ನಹಂ. ಆದರೆ ನನಗೆ ಹಾಗೆ ಇರುವುದು ನನಗೆ ಸಾಧ್ಯವಾಗ್ತಾ ಇಲ್ಲ. ನನ್ನ ಮಗನನ್ನು ಹತ್ತಿಕ್ಕಿ ಅವನನ್ನು ಸರಿಯಾಗಿ ನಾನು ದಾರಿಯಲ್ಲಿಟ್ಟು ತಪ್ಪಬೇಡ, ಪಥಭ್ರಷ್ಟನಾಗಬೇಡ ಅಂತ ಅವನಿಗೆ ಬೋಧಿಸಿ ಸರಿಯಾದ ಮಾರ್ಗದಲ್ಲಿ ಇರುವಂತೆ ನನಗೆ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇದು ನನ್ನ ದೌರ್ಬಲ್ಯ, ನನ್ನ ವೀಕ್ನೆಸ್. ಏನು ಮಾಡಲಿ ನಾನು? ಇದು ಈ ಮಾತೇನಿದೆ, ಇದು ನಮ್ಮ ಎಲ್ಲರ ಗೋಳು ಇದೆ. ಎಲ್ಲರೂ ಇದೇ ರೀತಿಯಾಗಿ ನಾವು ಗೋಳಿಡ್ತೇವೆ. ನಮ್ಮ ಸ್ವಭಾವವನ್ನು ಮಿಕ್ಕಿ, ನಮ್ಮ ಸ್ವಭಾವವನ್ನು ಮೆಟ್ಟಿ ನಾವು ಮೇಲೆ ಬರುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಯಾವ ವ್ಯಕ್ತಿ ತನ್ನ ಸ್ವಭಾವವನ್ನು, ತನ್ನಲ್ಲಿರುವ ನಾನಾ ದೋಷಗಳನ್ನು ಮೀರಿ ದಾಟಿ ಮೇಲೆ ಬರ್ತಾನೋ ಅವನು ಸಾಧುವಾಗ್ತಾನೆ, ಅವನು ಪೂತಾತ್ಮನಾಗ್ತಾನೆ, ಪವಿತ್ರ ವ್ಯಕ್ತಿ. ಯಾವ ವ್ಯಕ್ತಿ ತನ್ನ ಸ್ವಭಾವಕ್ಕೇನೆ ತಾನು ಸೋತು, ಆ ದೌರ್ಬಲ್ಯಗಳಿಗೆ ತಾನು ಪಕ್ಕಾಗಿ ಅವುಗಳ ಹೊರಗಡೆ ಬಾರದೆ ಇದ್ದಲ್ಲೇ ಇದ್ದು ಯಾರು ಒದ್ದಾಡ್ತಾನೋ ಆ ಮನುಷ್ಯ ದುರ್ಬಲ, ಹೇಡಿ, ಅಸಮರ್ಥ ಅಂತ ಕರೀತಾರೆ. ಜಗತ್ತನ್ನು ಮೀರಿದಂತಹ ವ್ಯಕ್ತಿ ಹೇಗೆ ಬಲಶಾಲಿ ಅಂತ ಖ್ಯಾತನಾಗ್ತಾನೆ, ಹಾಗೆ ತನ್ನನ್ನು ತಾನು ಮೀರಿದ, ತನ್ನ ಸ್ವಭಾವವನ್ನು ಮೆಟ್ಟಿ ನಿಂತ ವ್ಯಕ್ತಿಯೂ ಕೂಡ ಹಾಗೆ ಉತ್ತಮ, ಮಹಾಸಮರ್ಥ ಅಂತಾಗ್ತಾನೆ. ಬಲ ಎನ್ನುವುದು ಎರಡು ವಿಧ. ಒಂದು ಭೌತಿಕವಾದ ಬಲ, ಇನ್ನೊಂದು ಆಧ್ಯಾತ್ಮಿಕವಾದ ಬಲ. ದೇಹದ ಬಲ, ಹಣದ ಬಲ, ಜನರ ಬಲ, ಯುದ್ಧದ ಬಲ ಇತ್ಯಾದಿಗಳೇನೆ, ಸೈನ್ಯದ ಬಲ, ಈ ಎಲ್ಲ ಬಲಗಳು ಒಂದು ಬಲವಾದರೆ ಇನ್ನೊಂದು ಬಲ ಅದು ಅಧ್ಯಾತ್ಮ ಸದ್ಬಲ, ಆತ್ಮಬಲ, ಆತ್ಮಸತ್ವ. ಆ ಆತ್ಮಸತ್ವ ಎನ್ನುವುದೇನಿದೆ, ಇದೊಂದು ಅಪರೂಪವಾಗಿರುವಂತಹ ಒಂದು ಮಹಾಗುಣ. ಅದು ಆ ಗುಣದಿಂದ ಮನುಷ್ಯ ಎಂಥ ನೀಚ ಸ್ತರದಲ್ಲಿದ್ದರೂ ಕೂಡ ತಾನು ಆ ತನ್ನ ದೋಷಗಳನ್ನು ಒಂದೊಂದಾಗಿ ಗೆದ್ದು ಪರಿಹಾರ ಮಾಡಿ ಅದನ್ನು ತುಳಿದು ತಾನು ಮೇಲಕ್ಕೆ ಬರ್ತಾನೆ.
ಆಗ ಇವನಲ್ಲಿರುವಂತಹ ಏನೊಂದು ಹೊಳಪಿದೆ, ಅವನ ಯೋಗ್ಯತೆಯ ಪ್ರಕಾಶವಾಗಿದೆ, ಅದು ಇನ್ನು ಯಾವ ಅವಸ್ಥೆಯಿಂದಲೂ ಆಗಲು ಸಾಧ್ಯವಿಲ್ಲ. ಹಾಗಾಗಿ ಮನುಷ್ಯನಿಗೆ ತನ್ನ ದೌರ್ಬಲ್ಯಗಳನ್ನು, ತನ್ನಲ್ಲಿರುವ ದೋಷಗಳನ್ನು, ಲೋಪಗಳನ್ನು, ನ್ಯೂನತೆಗಳನ್ನು ಕಂಡು ತಿಳಿದುಕೊಳ್ಳುವುದು ಅನಿವಾರ್ಯ. ಅದು ದೋಷ ಅಂತ ಎಲ್ಲಿಯವರೆಗೆ ಗೊತ್ತಾಗುವುದಿಲ್ಲ, ಅಲ್ಲಿಯವರೆಗೆ ಅದನ್ನು ಮೀರುವುದು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಭಾಗವತ, ಮಹಾಭಾರತ, ಭಗವದ್ಗೀತೆ, ಉಪನಿಷತ್ತು ನಮಗೆ ಸಹಾಯ ಮಾಡ್ತದೆ. ಇಂತಿಂಥ ದೋಷಗಳಿವೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಕೇಳಿದಾಗ, ನೋಡಿದೆಯಾ, ಈ ದೋಷ ನನ್ನಲ್ಲಿದೆ. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದ ಮಾಸುರೀಂ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಆಸುರಿ ಸಂಪತ್ತು ಏನು ಅಂತ ಹೇಳಿದಾಗ, ನಮ್ಮಲ್ಲಿ ಆ ದೋಷಗಳನ್ನು ಕಂಡಾಗ ಆ ಗುಣವನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತೇನೆ. ದಂಭ. ಪಾಪವನ್ನು ಮಾಡಿದಾಗ ಅನರ್ಥವಾಗತ್ತೆ ಅಂತ ಕೇಳಿದ್ದೇನೆ, ಆದರೂ ಕೂಡ ಏನು ಅನರ್ಥ ಆಗತ್ತೆ ನನಗೆ, ನಾನು ನೋಡ್ಕೋತೀನಿ ಅಂತನ್ನುವ ದರ್ಪ. ತಾನು ಚಿಕ್ಕವನಾಗಿದ್ರೂ ಕೂಡ ತಾನು ವಿನಾಕಾರಣವಾಗಿ ನಾನು ಮಹಾತ್ಮ ಎಂಬಂತಹ ತಾನೇ ತಾನು ತನ್ನ ಮೇಲೆ ಅಭಿಮಾನ ಪಡತಕ್ಕಂಥದ್ದು ಅಹಂಕಾರ, ಅಭಿಮಾನ. ನಿಷ್ಠುರವಾದ ಮಾತುಗಳನ್ನಾಡಿ ಯಾವ ಹಿರಿಯರನ್ನು, ಗುರುಗಳನ್ನು, ತಂದೆ ತಾಯಿಗಳನ್ನು ಯೋಚನೆ ಮಾಡದೆ ನಿಂದೆ ಮಾಡತಕ್ಕಂತಹ ಮನುಷ್ಯನ ಮನಸ್ಸಿನ ನಾಲಿಗೆಯ ಪಾರುಷ್ಯ, ಈ ಎಲ್ಲ ವಿಧವಾಗಿರುವಂತಹ ದೋಷಗಳು ಏನಿವೆ, ಇದು ನನ್ನಲ್ಲಿದೆ, ಇದು ನನ್ನಲ್ಲಿದೆ, ಇದನ್ನು ನಾನು ತಿದ್ದಿಕೊಳ್ಳಬೇಕು. ಗೀತೆ ಓದಿದಾಗ, ಭಾಗವತ ಓದಿದಾಗ, ಮಹಾಭಾರತ ನೋಡಿದಾಗ ಅರ್ಥವಾಗುವುದೇ ಇದು. ಹಾಗಾಗಿ ಈ ಎಲ್ಲ ಹೇಗೆ ನಾವು ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ ಹೋಗಿ ಡಯಾಗ್ನೋಸಿಸ್ ಮಾಡಿಸಿಕೊಂಡು ಬರ್ತೇವೋ, ಆ ರೀತಿಯಾಗಿ ಇದು ಅಂಡರ್ ಒನ್ ರೂಫ್ ನಮ್ಮಲ್ಲೇನು ರೋಗವಾಗಿದೆ ಅಂತ ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ಉಪಾಯಗಳೇನು ಅಂತನ್ನುವುದನ್ನು ಹೇಳುವವರಿದ್ದಾರೆ. ಆ ಉಪಾಯ ಕೈಗೂಡುವಂತೆ ಮಾಡಿ ಅನುಗ್ರಹವನ್ನು ಮಾಡುವ ಗುರುಗಳು ನಮಗೆ ಸಿಗ್ತಾರೆ ಈ ಧರ್ಮ ಮಾರ್ಗದಲ್ಲಿ, ಈ ಉತ್ತಮವಾದಂತಹ ಅಧ್ಯಾತ್ಮದ ಮಾರ್ಗದಲ್ಲಿ. ಹಾಗಾಗಿ ಈ ಕ್ಷೇತ್ರ ಇದು ನಮ್ಮ ಮಾನಸಿಕ, ನಮ್ಮ ಆಧ್ಯಾತ್ಮಿಕ ದೋಷಗಳನ್ನು ಪರಿಹಾರ ಮಾಡತಕ್ಕಂತಹ ಉತ್ತಮವಾದಂತಹ ಸ್ಥಾನ. ದೇಹದ ರೋಗಗಳು, ಇಂದ್ರಿಯದ ರೋಗಗಳು, ಮನಸ್ಸಿನ ರೋಗಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಡಾಕ್ಟರ್ಗಳಿದ್ದಾರೆ, ಡೆಂಟಿಸ್ಟ್ ಇದ್ದಾನೆ, ಆಪ್ಥಾಲ್ಮಾಲಜಿಸ್ಟ್ ಇದ್ದಾನೆ, ಸೈಕಿಯಾಟ್ರಿಸ್ಟ್ ಇದ್ದಾನೆ. ಆದರೆ ಮನಸ್ಸಿನ ಏನೊಂದು ರೋಗಗಳಿವೆ, ಕಾಮಕ್ರೋಧಾದಿಗಳು, ಸೊಕ್ಕು ಸೆಡವುಗಳು, ಇವುಗಳನ್ನು ನಿವಾರಣೆ ಮಾಡುವ ವೈದ್ಯ ಮತ್ತೊಬ್ಬರಲ್ಲ, ಗುರುವೇ ವೈದ್ಯ. ಶಾಸ್ತ್ರವೇ ಅದಕ್ಕೆ ಸಂವಿಧಾನ. ಆ ಶಾಸ್ತ್ರಕ್ಕೆ ತಕ್ಕಂತೆ ನಾವು ತಿಳಿದಾಗ ನಮ್ಮ ರೋಗಗಳ ನಿವಾರಣೆಯಾಗುವುದು ಸಾಧ್ಯ. ಅದಕ್ಕಾಗಿ ಶಾಸ್ತ್ರ ಹೇಳುತ್ತದೆ, ಇಚ್ಛಾಮಿ ಚಾಹಮಪ್ಪೇವಂ ನತ್ವೀಶೋ ಭಗವನ್ನಹಂ. ನಾನೂ ಹೀಗೆ ಬಯಸ್ತೇನೆ. ನಾರದರೆ, ತಾವು ಹೇಳ್ತಾ ಇದ್ದೀರಿ, ಎಷ್ಟು ಒಳ್ಳೆ ಮಾತು, ಅಭಿಮಾನ ಪಡಬಾರದು, ಸೊಕ್ಕಿಗೆ ಬರಬಾರದು, ನಿರ್ಬಂಧ ಮಾಡುವುದು ಬೇಡ, ಇದೆಲ್ಲ ನನಗೆ ಬೇಕು. ಆದರೆ ನಾನು ಸಮರ್ಥನಲ್ಲ, ನನಗಷ್ಟು ಬಲವಿಲ್ಲ, ಆದ್ದರಿಂದ ನಾನು ಹೀಗೆ ಇದ್ದೇನೆ, ಏನು ಮಾಡಲಿ? ಏವಮುಕ್ತ ತತಃ ಕೃಷ್ಣಂ, ತನಗಾಗುವುದಿಲ್ಲ ಅಂತನ್ನುವ ತನ್ನ ದೌರ್ಬಲ್ಯವನ್ನು ಒಪ್ಪಿಕೊಂಡು ಕೃಷ್ಣನಿಗೆ ಸಂಬೋಧನೆ ಮಾಡಿ ಹೇಳ್ತಾನೆ, ಕೃಷ್ಣ, ನೀನೇ ದುರ್ಯೋಧನನಿಗೆ ಹೇಳು, ನೀನು ತಿದ್ದಿ ಹೇಳು, ಅವನು ಕೇಳಿಬಿಡ್ಲಿ, ನನ್ನ ಮನಸ್ಸಿಗೆ ಸಮಾಧಾನವಿರುತ್ತದೆ. ನಾನು ಹೇಳಿದರೆ ಕೇಳುವುದಿಲ್ಲ ದುರ್ಯೋಧನ, ತನ್ನ ಹಠಮಾರಿತನವನ್ನು ಬಿಡುವುದಿಲ್ಲ. ಆ ಕಾರಣದಿಂದ ನಾನು ಹತಾಶನಾಗಿದ್ದೀನಿ. ಅವನು ನನ್ನ ಮಾತು ಕೇಳುವುದಿಲ್ಲ, ಹಾಗಾಗಿ ನಾನು ಅವನನ್ನು ತಿದ್ದುತ್ತೇನೆ ಅಂತನ್ನುವ ಭಾವನೆ ನನ್ನಲ್ಲಿ ಬರ್ತಾ ಇಲ್ಲ. ಅನಿವಾರ್ಯವಾಗಿ ಅವನ ಮೋಹದಲ್ಲಿ ನಾನು ಸಿಕ್ಕು ಬಿದ್ದೇನೆ. ಆದ್ದರಿಂದ ಅಭ್ಯಭಾತಕ ಭಾಷತ ಕೌರವ ಸ್ವರ್ಗ್ಯಂ ಲೋಕ್ಯಂಚ ಮಾಮಾತ್ಥ ಧರ್ಮ್ಯಂ ನ್ಯಾಯ್ಯಂಚ ಕೇಶವ. ನ್ಯಾಯಕ್ಕೆ ಯೋಗ್ಯವಾದದ್ದು, ನ್ಯಾಯದಿಂದ ಕೂಡಿದಂಥ ಮಾತುಗಳನ್ನು ನೀನು ಹೇಳಿದಿ, ಅದರಿಂದ ಒಳ್ಳೆ ಇಹಲೋಕದಲ್ಲಿ ನನಗೆ ಸುಖ. ಧರ್ಮಸಮ್ಮತವಾದ ಮಾತುಗಳನ್ನು ಹೇಳಿದ್ದಿ, ಆದ್ದರಿಂದ ಸ್ವರ್ಗಕ್ಕೆ ಸಾಧನವಾದಂತಹ ಹಿತವಾದ ಮಾತು. ಹೀಗಿರುವ ಈ ಮಾತನ್ನ ನತ್ವಹಂ ಸ್ವವಶಸ್ತಾತ ಕ್ರಿಯಮಾಣಂ ನಮೇ ಪ್ರಿಯಂ.
ನಾನು ನನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳುವುದಕ್ಕೆ ನಾನು ಸಮರ್ಥನಾಗ್ತಾ ಇಲ್ಲ, ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಲು ನಾನು ಸಮರ್ಥನಾಗ್ತಾ ಇಲ್ಲ. ಆತ್ಮ ಸಂಯಮ, ಆತ್ಮ ನಿಯಂತ್ರಣ, ಇದರಂಥ ದೊಡ್ಡದಾದಂತಹ ವಸ್ತು ಮತ್ತೊಂದಿಲ್ಲ. ಯಾವ ಒಲಿಂಪಿಕ್ಕು, ಯಾವ ಅತ್ಯದ್ಭುತವಾದಂತಹ ಪಂದ್ಯದಲ್ಲೂ ಸ್ಪರ್ಧೆಯಲ್ಲೂ ಈ ಸ್ಪರ್ಧೆ ಇರುವುದಿಲ್ಲ. ಆತ್ಮನಿಯಂತ್ರಣದ ಸ್ಪರ್ಧೆ ಏನಿದೆ, ತನ್ನ ಎದೆಯನ್ನು ಗಟ್ಟಿ ಮಾಡ್ತಾನೆ, ಅದರ ಮೇಲೆ ಆನೆ ನಡೆಸ್ತಾನೆ, ಬೆಂಕಿಯಲ್ಲಿ ಬೀಳ್ತಾನೆ, ಮೇಲಿನಿಂದ ಹಾರ್ತಾನೆ, ಕಲ್ಲನ್ನು ತಿಂತಾನೆ, ಗ್ಲಾಸುಗಳನ್ನು ಕುಟ್ಟಿ ಪುಡಿ ಮಾಡಿ ತಿಂತಾನೆ, ಬ್ಲೇಡು ಚೂ ಮಾಡ್ತಾನೆ, ಎಲ್ಲ ಮಾಡಬಹುದು. ಆತ್ಮನಿಯಂತ್ರಣ ಒಂದು ಸಾಧ್ಯವಿಲ್ಲ. ಆದ್ದರಿಂದ ನತ್ವಹಂ ಸ್ವವಶಸ್ತಾತ. ಪ್ರಹ್ಲಾದರಾಜರು ಇದೇ ಮಾತು ಹೇಳಿದರು. 14 ಲೋಕವನ್ನು ಗೆದ್ದು ಬಂದು 3 ಲೋಕಗಳನ್ನು ಗೆದ್ದು ಬಂದು ಮಹಾರಾಯ, 3 ಲೋಕಗಳನ್ನು ಗೆದ್ದು ಬಂದದ್ದಕ್ಕೆ ಶೂರ ಅಂತ ಕರೀಲೆ, ಅಥವಾ ನಿನ್ನೊಳಗಿರುವ 6 ಶತ್ರುಗಳನ್ನು ಗೆಲ್ಲದಿದ್ದಕ್ಕಾಗಿ ಹೇಡಿ ಅಂತ ಕರೀಲೆ. ನಿನ್ನ ಅಂತರಂಗದಲ್ಲಿರುವ 6 ಶತ್ರುಗಳನ್ನು ಗೆಲ್ಲದಂತಹ ಹೇಡಿ ನೀನು, ದುರ್ಬಲ ನೀನು ಪ್ರಬಲ ಸಮರ್ಥ ಅಲ್ಲ. 3 ಲೋಕವನ್ನು ಗೆದ್ದಿರಬಹುದು, ಅದನ್ನು ಗೆಲ್ಲುವುದಕ್ಕೆ ಎಲ್ಲರಿಗೂ ಆದೀತು. ಈ ಒಳಗಿನ ಗೆಲುವು ನಿಜವಾದ ಗೆಲುವು, ಇದು ಹಿತಪ್ರದ, ಜಯಪ್ರದ, ಸ್ವರ್ಗ ಮೋಕ್ಷಪ್ರದ. ಆದ್ದರಿಂದ ಈ ಗೆಲುವು ಮುಖ್ಯ, ಹೊರಗಿನ ಗೆಲುವು ಮುಖ್ಯವಲ್ಲ. ನತ್ವಹಂ ಸ್ವವಶಸ್ತಾತ ಕ್ರಿಯಮಾಣಂ ನಮೆ ಪ್ರಿಯಂ. ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಲಾರೆ, ಇದು ನನ್ನ ದೌರ್ಬಲ್ಯ, ಇದನ್ನು ಪಡೆಯುವುದಕ್ಕಾಗಿ ಪ್ರಯತ್ನವನ್ನು ಮಾಡಬೇಕು, ನನಗಾಗ್ತಾ ಇಲ್ಲ. ಕ್ರಿಯಮಾಣಂ ನಮೇ ಪ್ರಿಯಂ. ಈಗ ನಡೆದದ್ದೇನಿದೆ, ಜೂಜಾಟ ಆಯಿತು, ಪಾಂಡವರನ್ನ ಕಳಿಸಿದ್ದಾಯಿತು ವನಕ್ಕೆ, ಅಜ್ಞಾತವಾಸದಲ್ಲಿದ್ದದ್ದಾಯಿತು, ಅವರಿಗೆ ಪೀಡೆ ಕೊಟ್ಟದ್ದಾಯಿತು, ಅವರು ಬಂದಾಗ ರಾಜ್ಯ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ, ಮತ್ತೆ ಯುದ್ಧ ಅಂತಂತ ಇದ್ದಾನೆ. ಇದೆಲ್ಲ ನನ್ನ ಮನಸ್ಸಿಗೆ ಪ್ರೀತಿಯ ವಿಷಯವೇನಲ್ಲ. ಒಪ್ಪಿದ್ರೆ ಒಳ್ಳೆಯದು. ಆಸ್ ಇಫ್ ನಾವೆಲ್ಲ ಮನುಷ್ಯರು ಯಾವ ರೀತಿಯಾಗಿ ಇನ್ನೊಬ್ಬನನ್ನು ಕೇವಲ ಹೇಳುವುದಕ್ಕೆ ಪ್ರಯತ್ನ ಮಾಡ್ತೇವೆ, ಒಪ್ಪಿದರೆ ಒಪ್ಪಿದ, ಇಲ್ಲದೆ ಇದ್ರೆ ಇಲ್ಲ ಅಂತಂತೇವೆ, ಆ ತರಹ ನಮ್ಮ ಪಾಲಿನಂತೆ ನಮ್ಮ ಜೊತೆಗೆ ದೇವರು ಅನ್ನುವಂತೆ ತಿಳಿತಾನೆ ಧೃತರಾಷ್ಟ್ರ. ನ ಶೃಣೋತಿ ಮಹಾಬಾಹೋ ವಚನಂ ಸಾಧು ಭಾಷಿತಂ. ಚೆನ್ನಾಗಿ ಹೇಳಿದ ಉಪದೇಶದ ಮಾತುಗಳನ್ನು ಕೇಳುವುದಕ್ಕೆ ತಯಾರಾಗುವುದೇ ಇಲ್ಲ ದುರ್ಯೋಧನ. ಕೆಲವರ ಸ್ವಭಾವ ಹೀಗಿರ್ತದೆ, ತಮಗೆ ತಿಳಿಯುವುದಿಲ್ಲ, ಶಾಸ್ತ್ರವನ್ನು ಪಾಲಿಸುವುದಿಲ್ಲ, ಹಿರಿಯರು ಹೇಳಿದ ಉಪದೇಶವನ್ನು ಕೇಳುವುದಿಲ್ಲ. ಬಹಳ ವಿಚಿತ್ರವಾದ ಮನುಷ್ಯನ ಸ್ವಭಾವ. ತತ್ರಾಪಿ ಮನುಷ್ಯ ಆದಂತೆ ಅರ್ಧಮರ್ಧ ವಿದಗ್ಧನಾದಂತೆ, ತಿಳಿದಂತೆ, ಶ್ರೀಮಂತನಾದಂತೆ, ಅಧಿಕಾರ ಸಿಕ್ಕಂತೆ, ತಾನು ಬಹಳ ದೊಡ್ಡ ವ್ಯಕ್ತಿ ಅಂತ ತನ್ನನ್ನು ತಾನು ತಿಳಿದುಕೊಂಡ ಅಂತಂದರೆ ಮುಗಿದೋಯ್ತು. ಅಲ್ಲಿಗೆ ಏನು ಉಪದೇಶದ ಯಾವ ನೀರು ಅವನ ತಲೆ ಮೇಲೆ ಬೀಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ವಿಚಿತ್ರವಾಗಿರುತ್ತದೆ ಮನುಷ್ಯ ಉಪದೇಶಗಳಿಗೆ, ಹಿತವಚನಗಳಿಗೆ ಯಾವಾಗಲೂ ಓಪನ್ ಆಗಿರಬೇಕು. ಅದು ಬಹಳ ಮಂಗಲವಾದದ್ದು. ಅವನು ಅದನ್ನು ಪಾಲಿಸ್ತಾನೋ ಬಿಡ್ತಾನೋ, ಕೇಳುವುದಕ್ಕೆ ಹೌದು ಅಂತ ಮನಸ್ಸಿಗೆ ತೋರಿದರೆ ಇವತ್ತಿಲ್ಲ ನಾಳೆ ಅವನಿಗೆ ಸುಧಾರಣೆಯಾಗುವುದು ಸಾಧ್ಯ. ಕೇಳುವುದಕ್ಕೆ ತಯಾರಾಗದೇ ಇದ್ದಂತಹ ಮನುಷ್ಯನಿಗೆ ಅವನಲ್ಲಿ ಬದಲಾವಣೆ, ಸುಧಾರಣೆ ಆಗುವುದಕ್ಕೆ ಆಸ್ಪದ ಇಲ್ಲ. ಇದು ಬಹಳ ವಿಚಿತ್ರವಾಗಿರುವಂಥದ್ದು. ಆದ್ದರಿಂದ ಮನುಷ್ಯನಿಗೆ ಇದು ಒಂದು ಬರಬೇಕು. ಅದಕ್ಕಾಗಿ ಹೇಳ್ತಾನೆ, ತಾನು ಗುಣವಂತನಾಗಬೇಕು. ಗುಣವಂತನಾಗದೇ ಇದ್ರೆ ಚಿಂತೆ ಇಲ್ಲ, ಇನ್ನೊಬ್ಬರಲ್ಲಿರುವ ಗುಣಗಳನ್ನು ನೋಡಿ ಮೆಚ್ಚುವುದನ್ನಾದರೂ ಕಲಿಬೇಕು, ಸಾಕು. ತಾನು ಗುಣವಂತನಾಗದೇ ಇದ್ರೆ ಏನು ಹಾನಿ ಇಲ್ಲ. ಆ ಗುಣಗಳೆಲ್ಲ, ಯಾವ ಗುಣಗಳನ್ನು ಮೆಚ್ಚುತ್ತಾನಲ್ಲ ಆ ಗುಣಗಳೆಲ್ಲ ಇವನಲ್ಲಿ ಅವನನ್ನು ಅನುಕರಣ ಮಾಡ್ತಾನೆ. ಅನ್ನೋಯಿಂಗ್ಲಿ ಅವನನ್ನು ಫಾಲೋ ಮಾಡ್ತಾನೆ. ಆ ಸದ್ಗುಣಗಳನ್ನು ಇವನಲ್ಲಿ ಬರ್ತಾ ಹೋಗುತ್ತೆ. ಆದ್ದರಿಂದ ಗುಣಗಳನ್ನು ಮೆಚ್ಚುವುದನ್ನಾದರೂ ಕಲಿಬೇಕು. ಅದನ್ನು ಕಲಿತು ಬಿಟ್ಟರೆ ಬೇಕಾದಷ್ಟಾಗತ್ತೆ ಅಂತಂತಾರೆ. ಸತ್ವಂ ಪಾಪಮತಿಂ ಕ್ರೂರಂ. ಬರೀ ಪಾಪ ಬುದ್ಧಿ. ನನ್ನ ಮಗ ದುರ್ಯೋಧನ, ಅವನ ಆಲೋಚನೆ ಮಾಡುವುದು ಪಾಪವನ್ನು, ಅವನಿಗೆ ಜ್ಞಾನ ಅಂತ ಅನ್ನುವುದಿಲ್ಲ.
ಅವನಿಗೆ ನೀನು ಚೆನ್ನಾಗಿ ಬೋಧನ ಮಾಡು. ಸ್ವಯಂ ದುರ್ಯೋಧನಂ ನೃಪಂ, ದೊಡ್ಡ ರಾಜ ಅವನು, ಆದ್ದರಿಂದ ಸೊಕ್ಕಿಗೆ ಬಂದಿದ್ದಾನೆ ಅಂದಾಗ ಶ್ರೀಕೃಷ್ಣ ಪರಮಾತ್ಮ ತಥೋಭ್ಯಾವೃತ್ಯ ವಾರ್ಷ್ಣೇಯೋ ದುರ್ಯೋಧನ ಮಮರ್ಷಣಂ ಅಬ್ರವೀನ್ ಮಧುರಾಂ ವಾಚಂ ಸರ್ವಧರ್ಮಾರ್ಥ ತತ್ವವಿತ್. ಪರಮಾತ್ಮ ಧೃತರಾಷ್ಟ್ರನ ಕಡೆಗೆ ಮುಖ ಮಾಡಿ ಮಾತಾಡ್ತಾ ಇದ್ದದ್ದು ಪಕ್ಕದಲ್ಲಿ ಕೂತಿರುವ ದುರ್ಯೋಧನನ ಕಡೆಗೆ ತಿರುಗಿ ಅವನ ಹತ್ರ ಮುಖ ಮಾಡಿ ಅವನಿಗೆ ಸಂಬೋಧನೆ ಮಾಡಿ ಮಾತಾಡುವುದಕ್ಕೆ ಶುರು ಮಾಡ್ತಾನೆ. ದುರ್ಯೋಧನ, ಎಂಥ ಉತ್ತಮವಾದ ವಂಶದಲ್ಲಿ ಬಂದಿದ್ದಿ ನೀನು, ಎಷ್ಟು ಕೆಟ್ಟ ಕೆಲಸ ಮಾಡ್ತಿ. ವಿಪರೀತಾತ್ವಯಂ ವೃತ್ತಿ ರಸಕರ ಲಕ್ಷ್ಯತೆ ತ್ವಯಿ. ಈ ವಿಪರೀತವಾದ ವೃತ್ತಿ, ಸಜ್ಜನರು ಯಾವ ಕೆಲಸವನ್ನು ಮಾಡುವುದಿಲ್ಲ ಆ ಕಾರ್ಯವನ್ನು ನೀನು ಅತ್ಯಂತ ಉತ್ಸಾಹದಿಂದ ಮಾಡ್ತಾ ಇದ್ದೀಯಲ್ಲೋ ಮೂರ್ಖ. ಅಧರ್ಮಶ್ಚಾನುಬಂಧೋತ್ರ, ನೀನು ಮಾಡುವ ಕೆಲಸ ಅಧರ್ಮಕ್ಕೆ ಸೇರಿಕೊಂಡದ್ದು, ಅಧರ್ಮದ ಜೊತೆಗೆ ಕಟ್ಟಿಬಿದ್ದದ್ದು. ಪ್ರತಿಯೊಂದು ಕಾರ್ಯ ಅಧರ್ಮದ ಜೊತೆಗೆ ಸೇರಿದ್ದು, ಮಹಾಪಾಪದ ಕಾರ್ಯ ಇದು. ಘೋರವಾದಂತಹ ಈ ಪಾಪದ ಕಾರ್ಯ ಪ್ರಾಣಹರವಾದದ್ದು, ನಿನ್ನ ಪ್ರಾಣವನ್ನೇ ಹಾನಿ ಮಾಡ್ತದೆ, ನಾಶ ಮಾಡ್ತದೆ. ಅನಿಷ್ಟಶ್ಚ ಅನಿಮಿತ್ತಶ್ಚ ನಚ ಶಕ್ಯಶ್ಚ ಭಾರತ, ಅನಿಷ್ಟವಾದದ್ದು. ಹೌದು, ಇದು ಅನಿವಾರ್ಯ ಅನ್ನುವುದೇನಿಲ್ಲ ನಿನಗೆ. ಅರ್ಧ ರಾಜ್ಯವನ್ನು ಇಟ್ಟುಕೊಂಡು ಸೌಖ್ಯದಲ್ಲಿರೋ, 5 ಗ್ರಾಮಗಳನ್ನು ಕೊಟ್ಟು ಉಳಿದೆಲ್ಲ ರಾಜ್ಯವನ್ನು ಭೋಗಿಸೋ. ಇಷ್ಟೆಲ್ಲ ಆಪ್ಷನ್ಗಳನ್ನು ನಿನಗೆ ಪಾಂಡವರು ಅತ್ಯಂತ ಸುಲಭವಾದ ರಿಯಾಯಿತಿಯಲ್ಲಿ ಕೊಡ್ತಾ ಇದ್ದಾರೆ ನಿನಗೆ. ಈ ಆಫರ್ಗಳನ್ನು ನೀನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ದುರಭಿಮಾನದ ನಚ ಶಕ್ಯಶ್ಚ ಭಾರತ. ಮತ್ತೆ ನೀನು ಇದು ಮೊದಲನೇದ್ದು ಅನಿಷ್ಟ, ಎರಡನೇದ್ದು ಕಾರಣವಿಲ್ಲ, ಮೂರನೇದ್ದು ಅವರನ್ನು ಗೆಲ್ತಿ ಅಂತನ್ನುವುದೇನಿದೆಯಲ್ಲ ಇದಂತೂ ಅಶಕ್ಯವಾದದ್ದು. ಇದು 3 ಇದ್ರೂ ಕೂಡ ನೀನು ಮಾಡ್ತಾ ಇದ್ದಿ. ಸಾಧ್ಯವಿದ್ರೆ ಮಾಡಬೇಕು, ನಿಮಿತ್ತವಿದ್ರೆ ಮಾಡಬೇಕು, ಹಿತವಾಗಿದ್ರೆ ಮಾಡಬೇಕು. ಇದು ಇಷ್ಟವಾದದ್ದಲ್ಲ, ಹಿತವಲ್ಲ, ಅಹಿತ. ಎರಡನೇದ್ದು ಅನಿವಾರ್ಯ ಅನ್ನುವುದಿಲ್ಲ, ಅವಶ್ಯವಾಗಿ ಇದನ್ನು ಪರಿಹಾರ ಮಾಡಬಹುದು. ಮೂರನೇದಾಗಿ ಇದನ್ನು ಮಾಡಿ ಸಾಧಿಸ್ತೇನೆ ಅನ್ನುವುದು ಸಾಧ್ಯವಿಲ್ಲ. ಈ 3 ಮಾತುಗಳು ಅನರ್ಥಕಾರಿಯಾದದ್ದು. ಎಚ್ಚರ ಇಟ್ಕೋ. ಅನಿಷ್ಟಶ್ಚ ಅನಿಮಿತ್ತಶ್ಚ ನಚ ಶಕ್ಯಶ್ಚ ಭಾರತ ತಮನರ್ಥಂ ಪರಿಹರನ್ ಆತ್ಮಶ್ರೇಯ ಕರಿಷ್ಯಸೆ. ಈ ಅನರ್ಥವನ್ನು, ಒಂದು ಅನರ್ಥವನ್ನು ತಪ್ಪಿಸಿಬಿಡು, ಬಿಟ್ಟುಬಿಡು, ಪರಿಹಾರ ಮಾಡಿಬಿಡು. ಒಂದು ಅನರ್ಥವನ್ನು ತಪ್ಪಿಸು, ಪರಿಹಾರ ಮಾಡು. ನಿನಗೆ ಜೀವನದುದ್ದಕ್ಕೆ ಶ್ರೇಯಸ್ಸಿದೆ. ಭ್ರಾತೃನಾಮತ ಮರ್ತ್ಯಾನಂ ಭೃತ್ಯಾನಂ ಮಿತ್ರಾಣಂಚ ಪರಂತಪ, ಎಲ್ಲರಿಗೆ ಹಿತವಾಗತ್ತೆ ಅಂತ ಹೇಳ್ತಾನೆ. ಶ್ರುತ್ವಾಯ ಶೋಧಂ ಶಾಸ್ತ್ರಂ ಮರ್ತ್ಯೋ ನ ಪ್ರತಿಪದ್ಯತೆ ವಿಪಾಕಂತೆ ದಹತ್ಯೇನಂ ಕಿಂಪಾಕಮಿವ ಭಕ್ಷಿತಂ. ಬಹಳ ಕಷ್ಟದ ಮಾತಿದೆ. ಹಿತ ಎಲ್ಲ ಗೊತ್ತಾಗುವುದು ವಯಸ್ಸಾದಾಗ, ಆಗ ಏನು ಮಾಡಲಿಕ್ಕಾಗುವುದಿಲ್ಲ, ಎಲ್ಲ ಕೈ ತಪ್ಪಿ ಹೋಗಿ ಬಿಟ್ಟಿರ್ತದೆ. ಬಹಳಷ್ಟು ಮಾತುಗಳೆಲ್ಲ ನಮ್ಮಿಂದ ದೂರವಾಗಿ ಬಿಟ್ಟಿರ್ತದೆ. ಯಾವಾಗ ನಾವು ಹಿತ ಮಾಡಿಕೊಳ್ಳಬೇಕು, ಚಿಕ್ಕವರಿದ್ದಾಗ, ಆ ಚಿಕ್ಕವರಿದ್ದಾಗ ನಮಗೆ ಹಿತ ಏನು ಅಹಿತ ಏನು ಗೊತ್ತಾಗುವುದಿಲ್ಲ. ಕಿಂಬಹುನ ಅಹಿತವನ್ನೇ ಹಿತ ಎಂದು ತಿಳಿತೇವೆ, ಅದನ್ನೇ ಹಿಂಬಾಲಿಸ್ತೇವೆ, ತಪ್ಪು ಮಾಡಿ ಅನರ್ಥಕ್ಕೆ ಈಡಾಗ್ತೇವೆ. ಸಾಮಾನ್ಯವಾಗಿ ಮನುಷ್ಯ ಮ್ಯಾನ್ ಈಸ್ ಆರ್ಕಿಟೆಕ್ಟ್ ಆಫ್ ಹಿಮ್ಸೆಲ್ಫ್ ಆರ್ ಹಿಸ್ ಫ್ಯೂಚರ್. ಆದರೆ ಮನುಷ್ಯ ಭವಿಷ್ಯವನ್ನು ತಿಳಿಯದೆ, ಹಿತಾಹಿತಗಳ ವಿವೇಕ ಜ್ಞಾನವಿಲ್ಲದೆ ತಾನು ಒದ್ದಾಡುವುದು ಹೆಚ್ಚು ಭಾಗ. ಬಹುಭಾಗ ತಾನು ಮಾಡಿದ ಚಿಕ್ಕಂದಿನಲ್ಲಿ, ಸಣ್ಣ ವಯಸ್ಸಿನಲ್ಲಿ ಮಾಡಿದ ತಪ್ಪಿನಿಂದಾಗಿ ಮುಂದೆ ತಾನು ಅನೇಕ ತರಹದ ದುಃಖಗಳನ್ನು ಅನುಭವಿಸ್ತಾ ಹೋಗ್ತಾನೆ. ಕೆಟ್ಟ ಮಾತಾಡಿದ್ದಕ್ಕೋ, ಅಥವಾ ನಿಷ್ಠುರವಾದ ವ್ಯವಹಾರವನ್ನು ಮಾಡಿದ್ದಕ್ಕೋ, ಅಥವಾ ತಾನು ಗಳಿಸಬೇಕಾದದ್ದನ್ನು ಗಳಿಸದೇ ಇದ್ದದ್ದಕ್ಕೋ, ಮಾಡಬೇಕಾದ ಧರ್ಮವನ್ನು ಮಾಡದೇ ಇದ್ದದ್ದಕ್ಕೋ, ಏನೋ ಅಂತೂ ಚಿಕ್ಕಂದಿನಲ್ಲಿ ಮಾಡಿದ ಅಪರಾಧದಿಂದಾಗಿ ಅದು ವಯಸ್ಸಾದ ಮೇಲೆ ಅದನ್ನು ಘೋರ ಪರಿಣಾಮವನ್ನು ಅನುಭವಿಸಬೇಕಾಗ್ತದೆ. ಯಸ್ತು ನಿಶ್ರೇಯ ಸಂಶುತ್ವ ಪ್ರೋಕ್ತಾ ದೇವಾಭಿಪದ್ಯತೆ ಆತ್ಮನೋ ಮತಮುತ್ಸೃಜ್ಯ ಸ ಲೋಕೆ ಸುಖಮೇದತೆ. ತಾನು ತಿಳಿದದ್ದು ತಪ್ಪು ಅಂತ ಹೇಳಿ ತಾನು ಅಂದ್ಕೊಂಡದ್ದನ್ನು, ತಾನು ನಿರ್ಧರಿಸಿದ್ದನ್ನು, ತಾನು ಒಪ್ಪಿಕೊಂಡದ್ದನ್ನು ಬಿಟ್ಟು ಹೇಳಿದ ಉಪದೇಶವನ್ನು ಯಾರು ಪಾಲಿಸ್ತಾನೆ ಆ ಮನುಷ್ಯನಿಗೆ ಹಿತವಾಗುವಷ್ಟು ಇನ್ಯಾರಿಗೆ ಹಿತವಿಲ್ಲ. ನಮ್ಮನ್ನು ಟೀಕೆ ಮಾಡ್ತಾರಲ್ಲ, ಬೈತಾರಲ್ಲ,
ಆ ಬೈಯೋರು ಮಾತಿನೊಳಗೂ ಕೂಡ ನಮಗೆ ಹಿತವೇ ಇರುತ್ತೆ. ಇದನ್ನು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಎಷ್ಟೇ ಬೈಲಿ ಅವರು ನಿಂದೆ ಮಾಡೋದು, ಅವರು ಮಾಡೋದು ನಿಂದೆಗಾಗೆ ನಿಂದೆ ಮಾಡ್ತಿರ್ತಾರೆ. ಆದರೆ ಆ ನಿಂದೆಯಲ್ಲಿ ಅಲ್ಲೊಂದು ಸಿಲ್ವರ್ ಲೈನ್ ಇದೆ, ಒಳ್ಳೆ ಹಿತವಚನ ಇದೆ ಅದರೊಳಗೆ. ಆ ಶುಭಾಂಶ ಏನಿದೆ, ಹಿತಾಂಶ ಏನಿದೆ, ಅದನ್ನು ಸ್ವೀಕಾರ ಮಾಡಿಬಿಟ್ರೆ ಒಳ್ಳೆಯದಾಗತ್ತೆ. ಆತ್ಮನೋ ಮತಮುತ್ಸೃಜ್ಯ, ಇದಕ್ಕಾಗಬೇಕೇನು ಅಂದ್ರೆ ತಾನು ತಿಳಿದದ್ದನ್ನು, ತಾನು ಅನ್ಕೊಂಡದ್ದನ್ನು ಬಿಡಬೇಕು ಮೊದಲು. ಅದಾದರೆ ಹೊಸದನ್ನು ಸ್ವೀಕಾರ ಮಾಡಲಿಕ್ಕೆ ಅವಕಾಶ, ಇಲ್ಲದೆ ಇದ್ರೆ ಇಲ್ಲ. ಸ್ವಲ್ಪ ವಯಸ್ಸಾದ ಮೇಲೆ ಕೆಲವರಿಗೆ ವಿಚಿತ್ರವಾಗಿರ್ತದೆ. ಬಹಳ ಅಂದರೆ ಮನುಷ್ಯ ಹೇಳಿದ್ದನ್ನು ಕೇಳದೇ ಇರುವುದಕ್ಕೆ ಅನೇಕ ಕಾರಣಗಳು. ಅದರಲ್ಲಿ ಒಂದೇನು ಅಂತಂದರೆ ತಲೆಯಲ್ಲಿ ಜಿಡ್ಡು ಕೂತಿರ್ತದೆ, ಬಹಳ ವಿಚಿತ್ರವಾದ ಜಿಡ್ಡು, ಹೋಗುವುದಿಲ್ಲ. ಎಷ್ಟು ಬ್ರಷ್ ಮಾಡಿದರೂ ಹೋಗುವುದಿಲ್ಲ. ತಲೆಯಲ್ಲಿ ಕೂತದ್ದು ಗಟ್ಟಿಯಾಗಿ ಕೂತಿರ್ತದೆ, ಹೋಗುವುದಿಲ್ಲ. ಹೀಗೆಲ್ಲ ಚಿಕ್ಕಂದಿನಲ್ಲಿ ತಾರುಣ್ಯದ ಮದದಿಂದ ಕೇಳುವುದಿಲ್ಲ. ವಯಸ್ಸಾದ ಮೇಲೆ ತಾನು ಏನು ಪಾಲಿಸಿಕೊಂಡೇ ಬಂದಿರ್ತಾನೆ, ಅದನ್ನು ಬಿಡ್ಲಿಕ್ಕಾಗುವುದಿಲ್ಲ. ಅಂತೂ ಮನುಷ್ಯನಿಗೆ ಹೊಸದನ್ನು ಕಲಿತೆ ಒಳ್ಳೆಯದಾಯಿತು ಅಂತ ಆಗುವುದಿಲ್ಲ. ಇದು ಒಟ್ಟಿಗೆ ತಾತ್ಪರ್ಯ. ಮುಖ್ಯಾನಮಾತ್ಯಾನುತ್ಸಜ್ಯ ಯೋನಿಹೀನಾನ್ ನಿಷೇವತೆ. ಉತ್ತಮರಾಗಿರತಕ್ಕಂತಹ ಅಮಾತ್ಯರಿದ್ದಾರೆ, ಕುಲೀನರಾದಂತಹ ಅಮಾತ್ಯರು. ತನ್ನ ಕುಲದ ಜೊತೆಗೆ ತನ್ನ ತಂದೆ, ಅಜ್ಜ, ಮುತ್ತಜ್ಜ ಇವರೆಲ್ಲರ ಜೊತೆಗೆ ಹಿತಕಾರಿಯಾದಂತಹ ಜನರು. ಅವರೆಲ್ಲ ಹೇಳುವ ಮಾತನ್ನು ಬಿಟ್ಟು ಕ್ಷುದ್ರರಾಗಿರತಕ್ಕಂತಹ ವೆಗೆಬಾಂಡನ್ಗಳನ್ನು ಅನುಸರಣ ಮಾಡಿದರೆ, ಅವರನ್ನ ಮಾತುಗಳನ್ನು ಕೇಳಿದರೆ ಏನು ಹಿತವಾಗೋದಿದೆ?